Hey my dear children, good evening. Welcome to Bio Study Made Easy. ಅಕ್ಟೋಬರ್ 21 ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ನಿಮಗೆ ಸಾಕಷ್ಟು ಟೈಮ್ ಇದೆ ಓದ್ಕೊಳ್ಳೋದಕ್ಕೆ. ನಾವು ಇನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ ಓದೋಕ್ಕೆ ಅಂತ ಅಂದರೂ ಕೂಡ ನೀವು ಇವಾಗಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿಯೂ ಕೂಡ ನೀಟಾಗಿ ಎಲ್ಲ ಸಿಲೆಬಸ್ಸನ್ನು ಹೇಗೆ ಕವರ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿಡ್ ಟರ್ಮ್ PCMB ಸಿಲೆಬಸ್ಸನ್ನು ಹೇಳ್ತೀನಿ. ಜೊತೆಗೆ ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜ್ ಏನಾಗಿರುತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ, ಆಯಾ ಸಬ್ಜೆಕ್ಟ್ಸಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಆ ಚಾಪ್ಟರ್ಸ್ಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ವೇಟೇಜ್ ಏನಿರುತ್ತೆ, ಅಂದರೆ ಎಷ್ಟು ಮಾರ್ಕ್ಸ್ನ ಕ್ವೆಶನ್ಸ್ ಬರುತ್ತೆ ಆ ಚಾಪ್ಟ್ರಿಂದ ಅಂತ. ಜೊತೆಗೆ ಸ್ಟಡಿ ಪ್ಲ್ಯಾನ್, ಅಂದರೆ ಹೇಗೆ ಓದಿದರೆ ಈ ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ. ಡೇ ಟು ಡೇ ನಾನು ನಿಮಗೆ ಇದರಲ್ಲಿ ಸ್ಟಡಿ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ. ಅಂತಂದರೆ ಅಕ್ಟೋಬರ್ 3 ಇವತ್ತು ಅಂತಂದರೆ ಅಕ್ಟೋಬರ್ 4th 5th 6th 7th ಯಾವ ಡೇ ಯಾವ ಸಬ್ಜೆಕ್ಟ್ ಓದಬೇಕು, ಆಮೇಲೆ ಯಾವ ಚಾಪ್ಟರ್ ಓದಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಖಂಡಿತ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ನಿಮ್ಮ ಏನು 12-14 ಮಿನಿಟ್ಸ್ ಇದೆ, ಸೊ ಅದು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೋಟ್ಬುಕ್ಕನ್ನು ತೊಗೊಂಡು ನೀಟಾಗಿ ನಾನು ಯಾವ್ಯಾವ ಡೇ ಏನೇನಂತ ಹೇಳ್ತಾ ಹೋಗ್ತೀನಿ, ನೀಟಾಗಿ ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ. ಬಿಕಾಸ್ ಸುಮ್ಮನೆ ವಿಡಿಯೋ ನೋಡಿ ಹಾಗೆ ನೀವು ಮತ್ತೆ ಆಮೇಲೆ ಓದಿದ್ರಾಯಿತು ಅಂತ ಬಿಟ್ರಿ ಅಂತಂದರೆ ಯೂಸ್ ಆಗೋದಿಲ್ಲ ವಿಡಿಯೋ ನೋಡಿದ್ದು ಕೂಡ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ನೀಟಾಗಿ ಒಂದು ನೋಟ್ಸ್ ತೊಗೊಂಡು ಇವಾಗಲೇ ನೀವು ಬರ್ಕೊಳ್ತಾ ಹೋಗಿ ಏನೇನು ಮಾರ್ಕ್ಸ್ನ ವೇಟೇಜ್ ಇದೆ, ನೀವು ಯಾವ್ಯಾವ ಚಾಪ್ಟರ್ ಓದಬೇಕು, ಯಾವ್ಯಾವ ಡೇ ಯಾವ್ಯಾವ ಚಾಪ್ಟರ್ ನಾನು ಹೇಳ್ತೀನಿ ಅದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ಜನ ನೋಡ್ತಾ ಇದ್ದೀರಾ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಸೇ ಇರುತ್ತೆ. ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಂಡ್ರಿ ಅಂತಂದರೆ ನಾನು ಇನ್ಮೇಲೆ MCQನ ವೀಡಿಯೋಸು, ಇಂಪಾರ್ಟೆಂಟ್ ಚಾಪ್ಟರ್ಸ್, ನಮಗೆ ಇದಿಷ್ಟು ಚಾಪ್ಟರ್ಸ್ ಓದೋಕ್ಕಾಗಲ್ಲ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು 50+ ಸ್ಕೋರ್ ಮಾಡೋದಕ್ಕೆ, 60+ ಸ್ಕೋರ್ ಮಾಡೋದಕ್ಕೆ, ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಯಾವ್ಯಾವ ಚಾಪ್ಟರ್ಸ್ ಓದಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಚಾನಲ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಶ್ಯೂರ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಓಕೆ, ಸೊ ಮೊದಲಿಗೆ ಫಿಸಿಕ್ಸಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಅದಕ್ಕೆ ಆ್ಯನ್ಯುವಲ್ ಎಕ್ಸಾಮಿಗೆ ಎಷ್ಟು ವೇಟೇಜ್ ಇದೆ, ಆ್ಯಂಡ್ ಮಿಡ್ ಟರ್ಮ್ಗೆ ಎಷ್ಟು ವೇಟೇಜ್ ಬರುತ್ತೆ ಆ ಚಾಪ್ಟರ್ಗೆ, ಮತ್ತು ನೀವು ಹೇಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ. ಅಕ್ಟೋಬರ್ 4th ಏನೇನು ಚಾಪ್ಟರ್ಸ್ ಓದಬೇಕು, ಅಕ್ಟೋಬರ್ 5th ಏನೇನು ಚಾಪ್ಟರ್ಸ್ ಓದಬೇಕು, ಇದೇ ತರಹ ಟಿಲ್ ಅಕ್ಟೋಬರ್ 21 ನೀವು ಹೇಗೆ ಓದಬೇಕು ಅಂತ ನಾನು ಇದರಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಲೆಟ್ ಅಸ್ ಸಿ. ಫಿಸಿಕ್ಸಲ್ಲಿ ನೋಡಿ, ನಿಮಗೆ ಆ್ಯಕ್ಚುಲಿ ಎಲ್ಲ ಕಡೆ ನೋಡೋದಾದರೆ ನಮಗೆ 6 ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ 6 ಚಾಪ್ಟರ್ಸು. ಬಟ್ ಕೆಲವೊಂದು ಕಡೆ ಗ್ರಾವಿಟೇಷನ್ ಚಾಪ್ಟರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಆ್ಯನ್ಯುವಲ್ ಎಕ್ಸಾಮಿಗೆ ಇರುವಂತಹ ವೇಟೇಜ್ ಆಗಿದೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನೇನು ವೇಟೇಜ್ ಬರುತ್ತೆ ಈ ಚಾಪ್ಟರ್ಸ್ಗೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ಸ್ ಆ್ಯನ್ಯುವಲ್ ಎಕ್ಸಾಮಿಗೆ 3 ಮಾರ್ಕ್ಸ್ನ ವೇಟೇಜ್ ಇದೆ. ಬಟ್ ನಾವು ಮಿಡ್ ಟರ್ಮ್ ಎಕ್ಸಾಮಿಗೆ ನೋಡೋದಾದರೆ ಸೊ ಒಂದು 5 ಮಾರ್ಕ್ಸ್ ಅಷ್ಟು ನಮಗೆ ವೇಟೇಜ್ ಇರುತ್ತೆ. ಆ್ಯಂಡ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ 6 ಅಂತಂದರೆ ಒಂದು 10 ಮಾರ್ಕ್ಸ್ ಇರುತ್ತೆ. ಮೋಷನ್ ಇನ್ ಅ ಪ್ಲೇನ್ಗೆ ಅಗೇನ್ 12 ಅಂತಂದರೆ 20 ಮಾರ್ಕ್ಸ್. ಲಾಸ್ ಆಫ್ ಮೋಷನ್ ಇನ್ ಅ ಪ್ಲೇನ್. ಆ್ಯಂಡ್ ವರ್ಕ್ ಎನರ್ಜಿ ಪವರ್, ಇದಕ್ಕೂ ಕೂಡ ನಾವು ಒಂದು 18 ಮಾರ್ಕ್ಸನ್ನು ಇಟ್ಕೊಳ್ಳೋಣ. ಓಕೆ, ಆ್ಯಂಡ್ ಗ್ರಾವಿಟೇಷನ್ ಚಾಪ್ಟರನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಸೊ ಇದಕ್ಕೆ 15. ಓಕೆ, ಸೊ 10 ಇದೆ, 15. ಸೊ ಟೋಟಲ್ ನಮಗೆ ಆನ್ ಆ್ಯನ್ ಎವರೇಜ್ ಒಂದು 105 ಹತ್ರ ಆಗುತ್ತೆ ಮಾರ್ಕ್ಸ್ ಇದು. ಹೌದಾ? ಸೊ ನಮಗೆ ಗ್ರಾವಿಟೇಷನ್ ಚಾಪ್ಟರ್ ಇಲ್ಲ. ಇವಾಗ ಅಗೇನ್ ಮಿಡ್ ಟರ್ಮ್ನ ವೇಟೇಜ್ ಚೇಂಜ್ ಆಗುತ್ತೆ. ಹೇಗಾಗುತ್ತೆ ಗ್ರಾವಿಟೇಷನ್ ಚಾಪ್ಟರ್ ಇಲ್ಲದೆ ಇರೋರಿಗೆ ಹೇಗೆ ವೇಟೇಜ್ ಚೇಂಜ್ ಆಗುತ್ತೆ ಅಂತಂದರೆ, ಸೊ ಆಲ್ಮೋಸ್ಟ್ ಇದು 5 ಅಂತಂದರೆ 5 ಮಾರ್ಕ್ಸೇ ಇರುತ್ತೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ಗೆ ಇವಾಗ ಈ 10 ಮಾರ್ಕ್ಸ್ ಏನಾಗುತ್ತೆ ಇದರಲ್ಲಿ ರೀಡಿಸ್ಟ್ರಿಬ್ಯೂಟ್ ಆಗಬೇಕು. ಹೌದಾ? ಹೇಗೆ? ಮೋಷನ್ ಇನ್ ಸ್ಟ್ರೇಟ್ ಲೈನ್ 10 ಅಂತಂದರೆ 12 ಮಾರ್ಕ್ಸ್. ಆ್ಯಂಡ್ ಮೋಷನ್ ಇನ್ ಅ ಪ್ಲೇನ್ಗೆ 24 ಮಾರ್ಕ್ಸ್. ಲಾಸ್ ಆಫ್ ಮೋಷನ್ಗೆ 24 ಮಾರ್ಕ್ಸ್. ವರ್ಕ್ ಎನರ್ಜಿ ಪವರ್ಗೆ ಒಂದು 20 ಮಾರ್ಕ್ಸನ್ನು ಹಿಡಿದ್ವಿ ಅಂತಂದರೆ ಸೊ 105 ಮಾರ್ಕ್ಸ್ ಆಗುತ್ತೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ಗೆ 105ನ ಮಾರ್ಕ್ಸ್ನ ಕ್ವೆಶನ್ ಪೇಪರ್ ಇರುತ್ತೆ. ಸೊ ಇದು ಈ ಎಲ್ಲ ಚಾಪ್ಟರ್ಸ್ನ ವೇಟೇಜ್ ಆಗಿತ್ತು. ಓಕೆ, ಸೊ ಇವಾಗ ಹೇಗೆ ಓದಬೇಕು ನಾವು, ಇದ್ರ ಜೊತೆಗೆ ಈ ಸಬ್ಜೆಕ್ಟ್ ಜೊತೆಗೇನೆ ಅದನ್ನು ಹೇಗೆ ಓದಬೇಕು ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಓಕೆ, ಸೊ ಅಕ್ಟೋಬರ್ 3ಗೆ ಸ್ಟಾರ್ಟ್ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ನಿಮಗೆ ಸ್ಟಡಿ ಪ್ಲ್ಯಾನರನ್ನು ನೋಡಿ ಅಕ್ಟೋಬರ್ 4-5 ಇಂದ ನೀವು ಸ್ಟಾರ್ಟ್ ಮಾಡ್ತೀರಾ. ಸೊ ಮೊದಲಿಗೆ ಫಿಸಿಕ್ಸನ್ನು ತೊಗೊಂಡ್ರಿ ಅಂದ್ಕೊಳ್ಳಿ. ಓಕೆ, ಸೊ ಫಿಸಿಕ್ಸ್ಗೆ 2 ದಿನ ಕೊಟ್ರಿ. ಸೊ ಆ 2 ದಿನನ ಹೇಗೆ ಓದೋದು ಅನ್ನೋದನ್ನು ನಾನು ನಿಮ್ಗೆ ಇದರಲ್ಲಿ ಹೇಳ್ತೀನಿ ನೋಡಿ. ನಾವು ಈ ಚಾಪ್ಟರ್ನ ಬಿಟ್ಬಿಟ್ವಿ ಅಂತಂದರೆ ಸೊ ನಮಗೆ 6 ಚಾಪ್ಟರ್ಸ್ ಆಯಿತು. 6ರಲ್ಲಿ 4 ಹೈ ವೇಟೇಜ್ ಇದೆ, 2 ಕಡಿಮೆ ವೇಟೇಜ್ ಇದೆ. ಹೌದಾ? ಸೊ ಅಕ್ಟೋಬರ್ 4th ಏನು ಮಾಡ್ತೀರಾ ನೀವು, 2 ಹೈ ವೇಟೇಜ್ನ ಚಾಪ್ಟರ್ಸು, ಲೆಟ್ ಮಿ ಚೇಂಜ್ ದ ಕಲರ್,
ಸೇಮ್ ಅನ್ನಿಸ್ತಾ ಇದೆ. ಸೊ 2 ಹೈ ವೇಟೇಜ್ನ ಚಾಪ್ಟರ್ಸು ಪ್ಲಸ್ 1 ಲೆಸ್ ವೇಟೇಜ್ ಇರುವಂತಹ ಚಾಪ್ಟರನ್ನು ಓದ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಮೋಷನ್ ಇನ್ನ ಪ್ಲೇನ್ ಮತ್ತು ಮೋಷನ್ ಇನ್ನ ಸ್ಟ್ರೇಟ್ ಲೈನ್. ಓಕೆ, ಸೊ ಎರಡೂ ಓದ್ಬಿಟ್ಟು ಜೊತೆಗೆ ಲಾಸ್ ಆಫ್ ಮೋಷನ್ ಈ 3 ಚಾಪ್ಟರ್ಸನ್ನು ನೀವು ಅಕ್ಟೋಬರ್ 4ಗೆ ಓದಿದ್ರಿ ಅಂತಂದರೆ 2 ಹೈ ವೇಟೇಜ್ ಪ್ಲಸ್ 1 ಕಡಿಮೆ ವೇಟೇಜ್ ಇರೋದು ಮುಗ್ದೋಯ್ತು. ಓಕೆ, ನೆಕ್ಸ್ಟ್ ಇರುವಂಥ 2 ಹೈ ವೇಟೇಜ್ ಇರೋದು ನೆಕ್ಸ್ಟ್ ಇನ್ನೂ ಒಂದು ಕಡಿಮೆ ವೇಟೇಜ್ ಇರುವಂಥದ್ದು ಅಕ್ಟೋಬರ್ 5ಗೆ ಓದ್ತೀರಾ. ದಟ್ ಈಸ್ 2 ಹೈ ವೇಟೇಜ್ ಪ್ಲಸ್ 1 ಲೆಸ್ ವೇಟೇಜ್ ಇರುವಂತಹ ಚಾಪ್ಟರ್. ಓಕೆ, ಸೊ ಇಲ್ಲಿಗೆ ಫಿಸಿಕ್ಸ್ ಮುಗೀತು. ನೆಕ್ಸ್ಟ್ ಕೆಮಿಸ್ಟ್ರಿಯನ್ನು ನೋಡೋಣ. ಸೊ ಕೆಮಿಸ್ಟ್ರಿನಲ್ಲಿ ನಿಮಗೆ 5 ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಮತ್ತು ಕೆಮಿಕಲ್ ಬಾಂಡಿಂಗ್. ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಷ್ಟು 5 ಚಾಪ್ಟರ್ಸ್ ನಿಮಗೆ ಎಕ್ಸಾಮಲ್ಲಿ ಬಂದಿರುತ್ತೆ. ಸೊ ಇದನ್ನು ಓದುವಂಥ ಮೆಥಡ್ ನಮಗೆ ಚೇಂಜ್ ಆಗುತ್ತೆ ಇದರಲ್ಲಿ. ಯಾಕಂದರೆ ನಾವು ಉದ್ದಗೆ ಯಾವುದೋ ಒಂದಿಷ್ಟು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಆಗಲ್ಲ. ಯಾಕಂದರೆ ಫಿಸಿಕಲ್ಲಿದ್ದು ಸಪ್ರೇಟ್ ಪಾರ್ಟ್ ಇರುತ್ತೆ ಕ್ವಶನ್ಸ್ದು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಸಪ್ರೇಟ್ ಪಾರ್ಟ್ ಇರುತ್ತೆ ಕ್ವಶನ್ಸಿಗೆ, ಹೌದಾ, ಆ್ಯಂಡ್ ಆರ್ಗ್ಯಾನಿಕ್ಕಿಗೆ. ಸೊ ಹಾಗಾಗಿ ನೀವು 3 ಪಾರ್ಟ್ಸಿಂದಾನು ಅಟ್ಲೀಸ್ಟ್ ಒಂದೊಂದು ಚಾಪ್ಟರ್ ಆದರೂ ಓದಿರಲೇಬೇಕಾಗತ್ತೆ. ಸೊ ನಾವು 5 ಚಾಪ್ಟರ್ನು ಹೇಗೆ ಕವರ್ ಮಾಡಬಹುದು ಅಂತಂದರೆ ನೋಡಿ, ಅಕ್ಟೋಬರ್ ಅದಕ್ಕೂ ಮುಂಚೆ ಮಿಡ್ ಟರ್ಮ್ಗೆ ಎಷ್ಟು ವೇಟೇಜ್ ಇದೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ 11 ಮಾರ್ಕ್ಸ್ ಅಂತಂದರೆ ಒಂದು ಆನ್ ಆನ್ ಅವರೇಜ್ 18 ಮಾರ್ಕ್ಸ್ ಅಂತ ನಾವು ಇಟ್ಕೊಳ್ಳೋಣ ಮಿಡ್ ಟರ್ಮ್ ಎಕ್ಸಾಮಿಗೆ. ಆ್ಯಂಡ್ ದೆನ್ ಸ್ಟ್ರಕ್ಚರ್ ಆಫ್ ಆಟಮಿಗೆ ಒಂದು 22 ಮಾರ್ಕ್ಸ್ ಇಟ್ಕೊಳ್ಳೋಣ. 6 ಅಂತಂದರೆ 8 ಮಾರ್ಕ್ಸ್ ಅಷ್ಟು ಬರುತ್ತೆ ಇದರಿಂದ. ಆ್ಯಂಡ್ ಕೆಮಿಕಲ್ ಬಾಂಡಿಂಗಲ್ಲಿ 28 ಮಾರ್ಕ್ಸ್ ಅಷ್ಟು. ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ 30 ಮಾರ್ಕ್ಸ್ ಇದೆ, ಹೌದಾ. ಸೊ ಇದರಲ್ಲಿ ನೀವು ಕಂಪಲ್ಸರಿಯಾಗಿ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟ್ರನ್ನ ನೀವು ಓದಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ ಸಪರೇಟಾಗಿ ಸೆಕ್ಷನ್ ಇರೋದ್ರಿಂದ ನೀವು ಈ ಚಾಪ್ಟ್ರನ್ನ ಬಿಡಲೇಬಾರ್ದು, ಓದಲೇಬೇಕಾಗುತ್ತೆ, ಹೌದಾ. ಸೊ ಹಾಗಿದ್ರೆ ಹೇಗೆ ಓದೋದು? ಅಕ್ಟೋಬರ್ 6 ಮತ್ತು 7 ಕೆಮಿಸ್ಟ್ರಿ ಓದ್ತಾ ಇದ್ದೀರಾ, 2 ದಿನ ಕೊಟ್ಟಿದ್ದೀರಾ. ಸೊ ಏನು ಓದಬೇಕು ಅಂತಂದರೆ ನೋಡಿ, ಚಾಪ್ಟರ್ 1, 2, 3 ಅಕ್ಟೋಬರ್ 6ಗೆ ಮುಗಿಸ್ಕೊಂಡ್ಬಿಡಿ. ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸು, ಸ್ಟ್ರಕ್ಚರ್ ಆಫ್ ಆಟಮ್ ಮತ್ತು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ನೋಡಿ, 2 ಹೈ ವೇಟೇಜು, 1 ಕಡಿಮೆ ವೇಟೇಜ್ ಇರೋದು. ಓಕೆ, ಸೊ ಮುಗ್ದು ಹೋಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ 17 ಏನು ಮಾಡಿ ನೀವು, ಕೆಮಿಕಲ್ ಬಾಂಡಿಂಗ್ ಮತ್ತು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಈ ಚಾಪ್ಟರ್ ನಂಬರ್ 4 ಮತ್ತು 5 ಅಕ್ಟೋಬರ್ 7ಗೆ ಮುಗಿಸ್ಕೊಂಡ್ಬಿಡಿ. ಓಕೆ, ಇವಾಗ ನೆಕ್ಸ್ಟು ಮ್ಯಾಥಮೆಟಿಕ್ಸನ್ನು ನೋಡೋದಾದರೆ, ಸೊ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ 7 ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. ಸೆಟ್ಸ್ ಮತ್ತು ರಿಲೇಷನ್ ಆ್ಯಂಡ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್, ಸ್ಟ್ರೇಟ್ ಲೈನ್ಸ್ ಮತ್ತು ಕೋನಿಕ್ ಸೆಕ್ಷನ್ಸ್. ಸೊ ಇದಕ್ಕೆ ಮಿಡ್ ಟರ್ಮ್ ಎಕ್ಸಾಮಿಗೆ ಯಾವ ರೀತಿ ನಿಮಗೆ ಮಾರ್ಕ್ಸ್ನ ವೇಟೇಜ್ ಇರುತ್ತೆ ಅಂತಂದರೆ 8 ಅಂತಂದರೆ ನೋಡಿ 12 ಮಾರ್ಕ್ಸ್ ಅಷ್ಟು ನಾವು ಇಟ್ಕೊಳ್ಳೋಣ. 10 ಅಂತಂದರೆ ಒಂದು 16 ನೋಡಿ, ನಾನು ಎಲ್ಲದರಲ್ಲೂ -4 ಅಂತಂದರೆ ಎಕ್ಸಾಕ್ಟ್ ಡಬಲ್ ಎಷ್ಟಪ್ಪ, 8ರದ್ದು 16, ಹೌದಾ. ಸೊ 16ಅಲ್ಲಿ -4 12, ನೆಕ್ಸ್ಟ್ 10ದು 20ಅಲ್ಲಿ -4 16, ಅಂದರೆ ಈ ರೀತಿಯಾಗಿ ಅಂದರೆ 4 ಮಾರ್ಕ್ಸ್ ಕಡಿಮೆ ಇಟ್ಕೊಳ್ತಿದ್ದೀನಿ. ಅಂದರೆ ನಿಮ್ಮದು ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಮಾರ್ಕ್ಸಿಗೆ ಆಗಬೇಕು ಕ್ವಶನ್ ಪೇಪರು, 120 ಮಾರ್ಕ್ಸಿಗೆ ಮ್ಯಾಥಮೆಟಿಕ್ಸಲ್ಲಿ ನಿಮ್ಮ ಕ್ವಶನ್ ಪೇಪರ್ ಸೆಟ್ ಆಗಬೇಕು. ಅದಕ್ಕೆ ತಕ್ಕಂಗೆ ನಾನಿಲ್ಲಿ ಮಾರ್ಕ್ಸ್ನ ವೇಟೇಜನ್ನು ಹೇಳ್ತಾ ಇದ್ದೀನಿ. ಇನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನೋಡಿ, ಹೈಯೆಸ್ಟ್ ವೇಟೇಜ್ ಇದೆ, 21 ಮಾರ್ಕ್ಸ್ ಇದೆ. ಇದಕ್ಕೆ 38 ಮಾರ್ಕ್ಸನ್ನು ಕ್ವಶನ್ಸು ನಿಮಗೆ ಬರುತ್ತೆ. ಆ್ಯಂಡ್ ಕಾಂಪ್ಲೆಕ್ಸ್ ನಂಬರ್ಸಿಂದ ನಿಮಗೆ ಒಂದು 12 ಮಾರ್ಕ್ಸ್ ಅಷ್ಟು, ಲೀನಿಯರ್ ಇನ್ಇಕ್ವಾಲಿಟೀಸಿಂದ ಒಂದು 8 ಮಾರ್ಕ್ಸ್ ಅಷ್ಟು, ಸ್ಟ್ರೇಟ್ ಲೈನ್ಸಿಂದ ಒಂದು 20 ಮಾರ್ಕ್ಸ್, ಆ್ಯಂಡ್ ಕೋನಿಕ್ ಸೆಕ್ಷನ್ನಿಂದ 18 ಮಾರ್ಕ್ಸ್, ಹೌದಾ. ಸೊ ಟೋಟಲ್ ಆಗಿ ನೋಡೋದಾದರೆ 124 ಮಾರ್ಕ್ಸ್ ಆಗುತ್ತೆ. ಅಂದರೆ ಹತ್ರ 120 ಮಾರ್ಕ್ಸ್ ಆಗ್ತಾಯಿದೆ. ಸೊ ಇಷ್ಟು ವೇಟೇಜ್ ಬಂತು ಅಂತಂದರೆ, ಸೊ ಇದನ್ನು ಮ್ಯಾಥ್ಸ್ಗೆ ನಮಗೆ 2 ದಿನ ಸಾಕಾಗಲ್ಲ. ಹಾಗಿದ್ರೆ ನಾವು ಎಷ್ಟು ದಿನ ಕೊಡಬೇಕು ಮ್ಯಾಥ್ಸಿಗೆ? 3 ದಿನ ಕೊಡಬೇಕು. ಓಕೆ, ಸೊ 8, 9, 10. ಸೊ 3 ದಿನದಲ್ಲಿ ಯಾವ್ಯಾವುದನ್ನು ಓದ್ತೀರಾ ನೀವು ಇವಾಗ ಅಂತಂದರೆ ನೋಡಿ, ಇದನ್ನು ಕೂಡ ನಾವು ರ್ಯಾಂಡಮ್ ಆಗಿ ಓದೋಕ್ಕಾಗಲ್ಲ. ಸೊ ರಿಲೇಟೆಡ್ ಆಗಿ ಇರುತ್ತೆ, ಕಾನ್ಸೆಪ್ಟ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಓದಬೇಕಾಗುತ್ತೆ. ಸೊ ಹೇಗೆ ಓದ್ತೀರಾ ಅಂತ ನೋಡೋದಾದರೆ ನೋಡಿ, ಚಾಪ್ಟರ್ ನಂಬರ್ 1, 3 ಸಾರಿ ನಾಟ್ 3 ಟ್ರಿಗ್ನೋಮೆಟ್ರಿ ಅಲ್ಲ, ಚಾಪ್ಟರ್ ನಂಬರ್ 1, 2, 4 ಸೆಟ್ಸ್, ರಿಲೇಷನ್ ಮತ್ತು ಕಾಂಪ್ಲೆಕ್ಸ್ ನಂಬರ್ಸನ್ನು 1 ದಿನದಲ್ಲಿ ನೀವು ಮುಗಿಸ್ತೀರಾ. ಓಕೆ, ಸೊ ಹೇಗಾಗುತ್ತೆ ನಮಗೆ ಓದ್ಕೊಳ್ಳೋದಕ್ಕೆ ಆಗುತ್ತಾ ಅಂತಂದರೆ, ಬೇಕಿದ್ರೆ ನಿಮಗೆ ನಾನು ಒಂದು 14 ಅವರ್ಸು ಅಥವಾ ಒಂದು 12-14 ಅವರ್ಸ್ ಅಷ್ಟು ಟೈಮ್ ಟೇಬಲನ್ನು ನಾನು ನಿಮಗೆ ಹಾಕ್ಕೊಡ್ತೀನಿ.
ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ದಿನದಲ್ಲಿ ನಾವು ಒಂದು 14 ಅವರ್ಸ್ ಅಥವಾ 12 ಅವರ್ಸ್ ಹೇಗೆ ಸ್ಟಡಿ ಮಾಡಬೇಕು ಅನ್ನೋವಂಥ ಟೈಮ್ ಟೇಬಲ್ ನಿಮಗೆ ಬೇಕಿತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ. ಓಕೆ, ಸೊ 1, 2, 4 ನೆಕ್ಸ್ಟ್ ಡೇ ಅಕ್ಟೋಬರ್ 9ಗೆ ಯಾವುದು ಓದ್ತೀರಾ ಅಂತಂದರೆ ಚಾಪ್ಟರ್ ನಂಬರ್ 5, 6, 7. ಓಕೆ, ಸೊ ಅಂದರೆ 5, 6, 7 ಇದನ್ನು ಮುಗಿಸ್ಕೊಂಡು ಬಿಡ್ತೀರಾ. ಓಕೆ, ಸೊ ಅಂತಂದರೆ ಲೀನಿಯರ್ ಇನ್ಇಕ್ವಾಲಿಟೀಸು, ಸ್ಟ್ರೇಟ್ ಲೈನ್ಸು, ಕೋನಿಕ್ ಸೆಕ್ಷನ್ಸ್ ಇದನ್ನು ಮುಗಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಕ್ಟೋಬರ್ 10ಗೆ ನಾನು ಚಾಪ್ಟರ್ ನಂಬರ್ 3 ಮಾತ್ರ ಇಟ್ಟಿದ್ದೀನಿ. ಯಾಕಂದರೆ 38 ಮಾರ್ಕ್ಸ್ ಇದೆ ಅಂತಂದರೆ ಸುಮ್ಮನೆ ಅಲ್ಲ, ತುಂಬ ಹೆವಿ ಇರುತ್ತೆ. ಹೌದಾ, ಇಲ್ಲ ನಮಗೆ ಫುಲ್ ಕಂಪ್ಲೀಟಾಗಿ ಓದೋಕ್ಕಾಗಲ್ಲ ಅಂದರೆ ಸೆಲೆಕ್ಟೆಡ್ ಟಾಪಿಕ್ಸ್ ಇರುತ್ತಲ್ವ ಟ್ರಿಗ್ನೋಮೆಟ್ರಿಯಲ್ಲಿ, ಅದನ್ನಷ್ಟು ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್ ಬಯಾಲಜಿಗೆ ಬರೋಣ. ಸೊ ಬಯಾಲಜಿನಲ್ಲಿ ನೋಡಿ 10 ಚಾಪ್ಟರ್ಸನ್ನು ಕೊಟ್ಟಿದ್ದಾರೆ. ಸೊ ತುಂಬ ಚಾಪ್ಟರ್ಸ್ ಆಯಿತು, ಬಟ್ ಅಷ್ಟೊಂದು ವೇಟೇಜ್ ಇಲ್ಲ ಚಾಪ್ಟರ್ಸ್ಗೆ, ಕಡಿಮೆ ವೇಟೇಜ್ ಇದೆ. ಚಾಪ್ಟರ್ ನಂಬರ್ ಮಾತ್ರ ಜಾಸ್ತಿ ಅನಿಸುತ್ತೆ ನಿಮಗೆ. ಓಕೆ, ಸೊ ಚಾಪ್ಟರ್ ವೈಸ್ ಮಿಡ್ ಟರ್ಮ್ಗೆ ವೇಟೇಜ್ ನೋಡೋದಾದರೆ ಸೊ 2 ಅಂತಂದರೆ ಒಂದು 4 ಮಾರ್ಕ್ಸ್ ಅಷ್ಟು, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನಿಂದ 8 ಮಾರ್ಕ್ಸ್, ಪ್ಲ್ಯಾಂಟ್ ಕಿಂಗ್ಡಮ್ಮಿಂದ ಒಂದು 10 ಮಾರ್ಕ್ಸ್, ಎನಿಮಲ್ ಕಿಂಗ್ಡಮ್ಮಿಂದ ನಿಮಗೊಂದು 16 ಮಾರ್ಕ್ಸ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಿಂದ ಒಂದು 10 ಮಾರ್ಕ್ಸ್, ಎನಾಟಮಿಯಿಂದ ಒಂದು 8 ಮಾರ್ಕ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನಿಂದ ಒಂದು 5 ಮಾರ್ಕ್ಸ್, ಸೆಲ್ ದ ಯೂನಿಟ್ ಆಫ್ ಲೈಫಿಂದ 20 ಮಾರ್ಕ್ಸ್, ಬಯೋಮಾಲಿಕ್ಯೂಲ್ಸಿಂದ 12 ಮಾರ್ಕ್ಸ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಿಂದ 12 ಮಾರ್ಕ್ಸ್. ಸೊ ಎಲ್ಲದನ್ನು ಕೂಡಿದರೆ ನಮಗೆ 105 ಮಾರ್ಕ್ಸ್ ಅಷ್ಟು ಕ್ವಶನ್ ಪೇಪರ್ ಇದರಿಂದ ಆಗುತ್ತೆ. ಹೌದಾ, ಸೊ ಈ 10 ಚಾಪ್ಟರ್ಸು ಆಲ್ಮೋಸ್ಟ್ ಎಲ್ಲ ಕಡೆಯೂ ಈ 10 ಚಾಪ್ಟರ್ಸು ಬಯಾಲಜಿ ಮಿಡ್ ಟರ್ಮಿಗೆ ಇದೆ. ಸೊ 10 ಚಾಪ್ಟರ್ಸ್ ಇರೋದ್ರಿಂದ ಅಗೇನ್ ನಾವು ಇದಕ್ಕೂ ಕೂಡ 3 ದಿನಾನ ಕೊಟ್ಕೊಳ್ಳೋದಾದರೆ ಯಾವ್ಯಾವ ಚಾಪ್ಟರ್ಸನ್ನ ಓದಬೇಕು ಅಂತಂದರೆ ನೋಡಿ, ಇದೆಲ್ಲ ಎನಿಮಲ್ ಕಿಂಗ್ಡಮ್ವರೆಗೂ ನೀವು ಇವಾಗಲೇ ಟೆಸ್ಟ್ 1ಗೆ ಓದ್ಬಿಟ್ಟಿದ್ದೀರಾ. ಹೌದಾ, ಹಾಗಂತ ನಾವು ಬಿಡೋಕ್ಕೂ ಆಗಲ್ಲ, ಮಿಡ್ ಟರ್ಮ್ಗೂ ಓದಬೇಕು. ಆದರೆ ಏನು ಮಾಡ್ತೀರಾ, ಅಕ್ಟೋಬರ್ 11ಗೆ ಏನು ಮಾಡಿ ಅಂತಂದರೆ ಫಸ್ಟು ಓದದೇ ಇರೋ ಚಾಪ್ಟರ್ಸನ್ನು ಮುಗಿಸ್ಕೊಳ್ಳಿ. ದಟ್ ಈಸ್ 5, 6, 7. ಬಟ್ ಇದಕ್ಕೆ ಕಡಿಮೆ ವೇಟೇಜ್ ಇದೆ. ಹಾಗಿದ್ರೆ ಇನ್ನೊಂದು ಚಿಕ್ಕ ಚಾಪ್ಟರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ದಟ್ ಈಸ್ ಚಾಪ್ಟರ್ ನಂಬರ್ 1. ಓಕೆ, ಸೊ ಲಿವಿಂಗ್ ವರ್ಲ್ಡ್, ಮಾರ್ಫಾಲಜಿ, ಎನಾಟಮಿ, ಸ್ಟ್ರಕ್ಚರಲ್ ಆರ್ಗನೈಸೇಷನನ್ನು ಒಂದಿನ ಮುಗಿಸ್ಕೊಳ್ತೀರಾ. ನೆಕ್ಸ್ಟ್ ಅಕ್ಟೋಬರ್ 12ಗೆ ಏನು ಮಾಡ್ತೀರಾ ಅಂತಂದರೆ ಚಾಪ್ಟರ್ ನಂಬರ್ 8, 9 ಮತ್ತು 10. ಯಾಕಂದರೆ ಇವುಗಳು ಕೂಡ ನೀವು ಇದುವರೆಗೂ ಓದಿಲ್ಲ, ಟೆಸ್ಟ್ 1ಗೆ ಓದಿರಲ್ಲ. ಸೊ ಹಾಗಾಗಿ ಮಿಡ್ ಟರ್ಮಿಗೆ ಇದು ಹೊಸದು ನಿಮಗೆ. ಸೊ ಹಾಗಾಗಿ ಇದು 3 ನೀಟಾಗಿ ಓದ್ಕೊಳ್ಳಿ. ತುಂಬ ಹೈ ವೇಟೇಜ್ ಇರುವಂಥ ಚಾಪ್ಟರ್ಸ್ ಇದಾಗಿದೆ. ನಿಮ್ಗೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ ಮಿಡ್ ಟರ್ಮಲ್ಲಿ ಈ 3 ಚಾಪ್ಟರ್ಸಿಂದ. ಸೊ ಚಾಪ್ಟರ್ ನಂಬರ್ 8, 12ಗೆ ಓದ್ತೀರಾ. ಹೌದಾ, ಸೊ ಇನ್ನು ಉಳಿದಿದ್ದೇನಿದಾವಲ್ವಾ, ಸೊ ಟೆಸ್ಟ್ 1ಗೆ ಓದಿದ್ದು ದಟ್ ಈಸ್ 2, 3, 4. ಓಕೆ, ಸೊ ನೀವು 13ಗೆ ಓದ್ಕೋಬೋದು. ಇಲ್ಲ ಅಂತಂದರೆ ನಾವು 3 ದಿನ ಕೊಡೋದಿಲ್ಲ, ಬಯಾಲಜಿಗೆ 3 ದಿನ ಬೇಡ ಅಂತಂದರೆ ನೀವು 2 ದಿನದಲ್ಲಿ ನಾನು ಹೇಳಿದ್ನಲ್ವ. ಸೊ ಅಕ್ಟೋಬರ್ 11th, ಅಕ್ಟೋಬರ್ 12th ಅಷ್ಟೇ ಓದ್ಕೊಂಡ್ಬಿಟ್ಟು ಅವು ಹೆಂಗೂ ಟೆಸ್ಟ್ 1ಗೆ ಓದಿದ್ದೀವಿ ನಾವು ರಿವಿಷನ್ ಮಾಡುವಾಗ ಓದ್ಕೊಳ್ತೀವಿ ಅಂತಂದರೆ ಫೈನ್, ಅವಾಗ ಓದ್ಕೊಳ್ಳಿ. ಓಕೆ, ಸೊ ಆ 2 ದಿನಾನ ನೀವೇನು ಮಾಡಬೇಕು ಅಂತಂದರೆ ನಿಮ್ಗೆ ಇಂಗ್ಲೀಷ್ ಇದೆಯೋ ಅಥವಾ ಕನ್ನಡ ಯಾವುದಾದ್ರೂ ಲ್ಯಾಂಗ್ವೇಜ್ ಇರುತ್ತಲ್ವ, ಸೊ ಆ ಲ್ಯಾಂಗ್ವೇಜಸ್ಸಿಗೆ 2 ದಿನ ಕೊಟ್ಕೊಳ್ತೀರಾ. ಆಮೇಲೆ ನೆಕ್ಸ್ಟ್ 15th, 16th, 17th, 18th ಏನು ಮಾಡ್ತೀರಾ ಅಂತಂದರೆ ಫುಲ್ ರಿವಿಷನ್ನಿಗೆ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಉಳಿದಿರೋ ಟಾಪಿಕ್ಸ್ ಆಗಿರ್ಬೋದು ಉಳಿದುಕೊಳ್ಬೋದು. ಅಥವಾ ನಾವು ಎಷ್ಟು ಓದಿದ್ದೀವೋ ಅಷ್ಟೇ ಸಾಕು ನಮಗೆ, ನಾವು ರಿವೈಸ್ ಮಾಡ್ತೀವಿ ಅಂತಂದರೆ ಆ ಓದಿರೋಂಥ ಚಾಪ್ಟರ್ಸನ್ನು ರಿವೈಸ್ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ 19th, 20th ಏನು ಮಾಡಿ ಅಂತಂದರೆ ಫಸ್ಟ್ ಎಕ್ಸಾಮ್ ಯಾವುದಿರುತ್ತೆ ಅದನ್ನು ನೀವು ಓದ್ಕೊಳ್ತೀರ. ಯೂಶ್ವಲಿ ಕನ್ನಡ ಎಕ್ಸಾಮೇ ಇರುತ್ತೆ ಫಸ್ಟ್ ಎಕ್ಸಾಮ್. ಸೊ ಹಾಗಾಗಿ ಅದನ್ನು ಹೆಂಗೂ ಓದಿರಲ್ಲ ನೀವು ಇದುವರೆಗೂ. ಸೊ ಆ 2 ದಿನ ಕನ್ನಡ ಎಕ್ಸಾಮಿಗೆ ಕೊಟ್ಬಿಟ್ಟು ನೀಟಾಗಿ ಓದ್ಕೊಂಡು 21st ಓದೋದಕ್ಕೆ ಶುರು ಮಾಡಿ. ಅದಾದಮೇಲೆ ನಿಮ್ಗೆ ಎಲ್ಲೂ ಓದ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ಲ, ಯಾಕಂದರೆ ಗ್ಯಾಪ್ ಇಲ್ಲದೇ ಎಕ್ಸಾಮ್ಸ್ ನಡೀತಾ ಹೋಗುತ್ತೆ. ಕೆಲವೊಂದು ಕಡೆ ಗ್ಯಾಪ್ ಇದೆ, ಸೊ ಗ್ಯಾಪ್ ಇದ್ದರೆ ಒಳ್ಳೆಯದು. ಆ್ಯಂಡ್ ಅದೊಂದು ನೆನ್ಪಿಟ್ಕೊಳ್ಳಿ, ಗ್ಯಾಪ್ ಇತ್ತು ಅಂತಂದರೆ ಗ್ಯಾಪ್ ಇರುವಂತಹ ಸಬ್ಜೆಕ್ಟ್ಸಿಗೆ ನೀವೇನು ಮಾಡಬೇಕು, ಅದಕ್ಕೆ ಇಲ್ಲಿ ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟು ನೀವು ಗ್ಯಾಪ್ ಯಾವುದಕ್ಕಿಲ್ಲ ಅದನ್ನು ನೀವು ಈ ಹಾಲಿಡೇಸಲ್ಲಿ ಕವರ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಓಕೆ, ಈಗೇನು ಹಾಲಿಡೇಸ್ ಇದೆಯಲ್ಲ, ಸೊ ಇದರಲ್ಲಿನೇ ಗ್ಯಾಪ್ ಇಲ್ಲದೆ ಇರೋ ಸಬ್ಜೆಕ್ಟ್ಸನ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ಗ್ಯಾಪ್ ಇರೋ ಸಬ್ಜೆಕ್ಟ್ಸಿಗೆ ನೀವು 1-2 ಚಾಪ್ಟರ್ ಬಿಟ್ಟರು ಗ್ಯಾಪ್ ಇರೋವಾಗ ಅದನ್ನು ಓದ್ಕೊಳ್ಬೋದು. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಸೊ ಇದಿಷ್ಟು ಫಸ್ಟ್ PUCಯ PCMB ಸ್ಟಡಿ ಪ್ಲ್ಯಾನ್ ಆಗಿತ್ತು. ನಾನು ಹೇಳ್ದಂಗೆ ನಿಮಗೆ ಇದಿಷ್ಟು ಚಾಪ್ಟರ್ಸ್ ನಮ್ಗೆ ಓದೋಕ್ಕಾಗಲ್ಲ, ಇದರಲ್ಲಿ ನಾವು ಸೆಲೆಕ್ಟೆಡ್ ಚಾಪ್ಟರ್ಸ್ನ ಅಷ್ಟೇ ಓದ್ತೀವಿ ಅಂತಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸಪ್ರೇಟಾಗಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದ್ಯಾವುದಿದೆ ನಿಮಗೆ PCMBನಲ್ಲಿ ಅನ್ನುವಂಥ ವೀಡಿಯೋನ ನಾನು ಸಪ್ರೇಟಾಗಿ ಮಾಡಿ ತಿಳಿಸ್ತೀನಿ. ಹೋಪ್ ಯು ಲೈಕ್ ಇಟ್ ಚಿಲ್ಡ್ರನ್. ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹ್ಯಾಪಿ ಲರ್ನಿಂಗ್.